KCT ಆಪ್ಷನಿಟಿ ಈಗ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಇವತ್ತು 11:30 ಸ್ಟಾರ್ಟ್ ಆಗಿದೆ. ಇದಕ್ಕೆ ಮುಂಚೆ ಅಂದರೆ ಪ್ರೀವಿಯಸ್ಲಿ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಒಂದು ಪ್ರೀ ಕೌನ್ಸಿಲಿಂಗ್ ಅಂತ ರೌಂಡ್ ಒಂದು ಇಡ್ತೀವಿ ಅಂತ ಹೇಳಿದರು. ಬಟ್ ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ, ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ನಾಳೆ ನೀಟ್ UG 2026 ರೀ ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ತುಂಬ ಜನರು ಅವರ ಒಂದು ರಿಕ್ವೆಸ್ಟ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಹೇಗಿದ್ರು ಪ್ರೀವಿಯಸ್ ಇಯರ್ ಹೇಗೆ ನಡೀತಾ ಇತ್ತು ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್, ಸೊ ಇದೇ ರೀತಿನೇ ನಡೆಯೋದು. ಓಕೆನಾ. ಸೊ ಮಾಕ್ ಅಲಾಟ್ಮೆಂಟಲ್ಲಿ ಏನಾಗುತ್ತೆ ಅಂತ ನಿಮಗೆ ಡೌಟ್ ಇರ್ಬೋದು. ಶಾರ್ಟ್ ಆ್ಯಂಡ್ ಕ್ರಿಸ್ಪಾಗಿ ಹೇಳಬೇಕಂದ್ರೆ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಯಾವ ಸೀಟ್ ಸಿಗಬಹುದು ಅಂತ ಹೇಳಿ ಒಂದು ಗೆಸ್. ಓಕೆ, ಇಟ್ ಇಸ್ ಲೈಕ್ ಗೆಸ್ ಥರನೇ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ ಬರೀತಿರಲ್ಲ, ಸೊ ಆ ರೀತಿ ಇರೋದೇ ಮಾಕ್ ರೌಂಡ್. ಸೊ ಅದು ಹೇಗೆ ನಿಮ್ಮ ಪ್ರಿಪ್ರೇಟರಿ ಮಾರ್ಕ್ಸ್ ನಿಮ್ಮ ಫೈನಲ್ ಮಾರ್ಕ್ಸ್ ಅಲ್ವೋ ಅದೇ ರೀತಿ ಮಾಕ್ ಅಲಾಟ್ಮೆಂಟ್ ಸಿಕ್ಕಿರೋದು ನಿಮಗೆ ಫೈನಲ್ ಸೀಟ್ ಅಲ್ಲ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು 99% ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗೆ ಅದೇ ಸೀಟ್ ಬರುತ್ತೆ. ಓಕೆ, ಬಟ್ ಚೇಂಜ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ನನಗೂ ಸಹ ಅದು ಚೇಂಜ್ ಆಗಿತ್ತು. ದಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಪರ್ಸನ್. ಸೊ ದಟ್ಸ್ ಹೌ. ಓಕೆ, ಸೊ ಈಗ ಕೆಲವರಿಗೆ ಡೌಟ್ಸ್ ಇರ್ಬೋದು. ನಾನು ಫಸ್ಟಲ್ಲಿ RV ಕಾಲೇಜಲ್ಲಿ ಬರೀ CSE ಹಾಕಬೇಕಾ, RV CSES BMSCS PSCS ಹಾಕಬೇಕಾ, ಅಥವಾ RV CS ಇನ್ ಡೇಟಾ ಸೈನ್ಸ್, RV ISC ಇಲ್ಲ ಬಿಡಿ, RV CS ಇನ್ ಸೈಬರ್ ಸೆಕ್ಯೂರಿಟಿ, RV AIML ಈ ಥರ ಹಾಕಬೇಕಾ. ಸೊ ನಿಮಗೆ ಡೌಟ್ ಇರ್ಬೋದು. ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಪ್ಷನಿಟಿ ಮಾಡಬೇಕಾದ್ರೆ ಈ ವಿಷಯ ತುಂಬ ಕೇರ್ಫುಲ್ಲಾಗಿರಬೇಕು. ಇಲ್ಲಾಂದರೆ ನಿಮಗೆ ಸಿಗುವಂಥ ಸೀಟು ಸಿಗದೆ ಹೋಗುತ್ತೆ. ನಿಮ್ಮ ಪ್ರಿಫರೆನ್ಸ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕಾಲೇಜಸಲ್ಲಿ ನಿಮಗೆ ಖಂಡಿತ ನನಗೆ CS ರಿಲೇಟೆಡ್ ಬ್ರಾಂಚಸ್ಸೇ ಬೇಕು, ನಾನು EC ಹೋಗೋದು ಏನಿದ್ರು ಲಾಸ್ಟ್ ಪ್ರಿಫರೆನ್ಸ್ ಅಷ್ಟೇ ಅಂತ ಇದ್ದರೆ, ಸೊ ನೀವು ಆಪ್ಷನ್ ಎಂಟ್ರಿನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಥರ ಮಾಡಬೇಕಾಗತ್ತೆ. ಏನಿದೆ ಇಲ್ಲಿ CS ಡೇಟಾ ಸೈನ್ಸ್, CS AIML, ಅದಾದಮೇಲೆ CS ಸೈಬರ್ ಸೆಕ್ಯೂರಿಟಿ, ಅದಾದಮೇಲೆ ಮತ್ತೆ BMSಲ್ಲಿ CS ಈ ಥರ ಹಾಕಬೇಕಾಗುತ್ತೆ. ಇನ್ನೂ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ, ನನಗೆ ಬರೀ CS ಸೀಟ್ಸೇ ಬೇಕು, ನನಗೆ AIML ಎಲ್ಲ ಏನೂ ಬೇಕಾಗಿಲ್ಲ, ಕೋರ್ ಬ್ರಾಂಚೇ ಬೇಕು ಅಂತ ಅಂದರೆ ನೀವಿಲ್ಲಿ ಡೇಟಾ ಸೈನ್ಸ್ ಸೈಬರ್ ಸೆಕ್ಯೂರಿಟಿ ಎಲ್ಲ ಹಾಕಬಾರ್ದು. RV CS ಆದಮೇಲೆ BMSCS ಅಥವಾ PSCS, ಅದಾದಮೇಲೆ MSRIT CS ಹಾಕಬೇಕಾಗುತ್ತೆ. ಇಲ್ಲ ನನಗೆ RV ಕಾಲೇಜಲ್ಲಿ CS ಸಿಕ್ಕಿದ್ರೂ ಓಕೆ, ಡೇಟಾ ಸೈನ್ಸ್ ಸಿಕ್ಕಿದ್ರೂ ಓಕೆ, EC ಸಿಕ್ಕಿದ್ರೂ ಓಕೆ. ಸೊ ಹಾಗೆ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ISC ಇದೆಲ್ಲ ಅದರ ಕೆಳಗಡೆ ನೀವು ECಯನ್ನು ಹಾಕ್ಬೋದು. ನಿಮ್ಮ ಫಸ್ಟ್ ಪ್ರಿಫರೆನ್ಸ್ EC ಇದೆ ಅಂದರೆ ಫಸ್ಟ್ ECನೇ ಹಾಕಿ. ಸೊ ಇದರಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕಿಲ್ಲ, ನಿಮಗೆ ಸಿಗುವಂತಹ ಸೀಟ್ಸು ಸಹ ವೇಸ್ಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಂಡು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಬೇರೆ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಐ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್. ಥ್ಯಾಂಕ್ ಯು.